ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕೋ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ ಪ್ರಾಯೋಜಿಸಿದೆ. ಇಂದು ನಮ್ಮೊಂದಿಗೆ ಇಸ್ರೋದ ಮಾಜಿ ವಿಜ್ಞಾನಿ ಡಾಕ್ಟರ್ CR ಸತ್ಯ ಇದ್ದಾರೆ. ಅವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಳೆದ ಸಂಚಿಕೆಯಲ್ಲಿ ನಾವು CR ಸತ್ಯ ಅವರ ಜೊತೆಗೆ ಮಾತನಾಡುವಾಗ ಅವರು ಯಾವ ರೀತಿಯಲ್ಲಿ ಯುವಕರಾಗಿದ್ದಾಗ ಒಂದು ಆಯ್ಕೆಯನ್ನ ಮಾಡಿಕೊಂಡು ಆಗಷ್ಟೇ ಹೊಸದಾಗಿದ್ದಂತಹ ವಿಜ್ಞಾನ ಕ್ಷೇತ್ರಕ್ಕೆ ಕಾಲಿಟ್ರು ಅಂತ ಅನ್ನೋದನ್ನ ಕೇಳ್ಕೊಂಡ್ವಿ. ಹಾಗೆ ಅವರ ಇತರೆ ಹವ್ಯಾಸಗಳು ಹಾಗೆ ವಿಜ್ಞಾನದ ಜೊತೆಗೆ ಬೇರೆ ಚಟುವಟಿಕೆಗಳಲ್ಲೂ ಕೂಡ ತಾವು ಅವರನ್ನ ತೊಡಗಿಸಿಕೊಂಡು ಈಗಲೂ ಕೂಡ ತಾವು ನಿವೃತ್ತಿ ಆಗಿಲ್ಲ ಅನ್ನೋದನ್ನ ಸತ್ಯ ಅವರು ಹೇಳಿದ್ದನ್ನ ನಾವು ಕೇಳಿದ್ದೇವೆ. ನನಗೆ ಸ್ಟೂಡೆಂಟ್ಸ್ಗೆ ಭಾಷಣ ಮಾಡೋಕೆ ಬಹಳ ಇಷ್ಟ. ಹಾಗಾಗಿ ನನಗೆ ಇಂಜಿನಿಯರಿಂಗ್ ಕಾಲೇಜಿಂದ ಅಲ್ಲಿಂದ ಅವಾಗ ಆಹ್ವಾನ ಬರ್ತಾ ಇರುತ್ತೆ, ಅದು ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿಯಾಗೇ ಇದ್ದೀನಿ ಅಂತ ಹೇಳ್ಕೋಬಹುದು, ಯಾವ ಉತ್ಪ್ರೇಕ್ಷೆನೂ ಇಲ್ಲದೇನೆ. ಆದ್ರೆ ಈಗ ಹೊರಗಡೆ ಓಡಾಡೋದು ಕಮ್ಮಿ ಮಾಡ್ಕೊಂಡು ಆಗ್ಬೇಕಾದ್ರೆ ಈ ಕರೋನಾ ಗಲಾಟಿಂದಾಗಿ. ಹೌದು ಸರ್. ಲಲಿತಾ ಮೇಡಮ್, ನಿಮ್ಮದೊಂದು ಪ್ರಶ್ನೆ ಇತ್ತು. ಹೌದು, ಇಂಥವ್ರ ಜೊತೆ ಮಾತನಾಡೋದು, ಅಬ್ದುಲ್ ಕಲಾಂ, ವಿಕ್ರಮ್ ಸಾರಾಭಾಯ್ ಅಂತವ್ರ ಜೊತೆ ಕೆಲಸ ಮಾಡಿದವರು ಎಷ್ಟು ಸರಳತೆಯನ್ನ ಅವ್ರ ಹತ್ರ ನೀವು ಕಲ್ತ್ಕೊಂಡಿದ್ದೀರಾ ಅನ್ನೋದು ನನ್ಗೆ ಅರ್ಥ ಆಗುತ್ತೆ. ಅಪ್ಕಮಿಂಗ್ ರೈಟರ್ ಆಗಿ ನಿಮ್ಮಂತ ಎಕ್ಸ್ಪೀರಿಯನ್ಸ್ ಆಗಿರೋರು, ನಿಮ್ಮಿಂದ ನಾನು ಏನು ಅಡ್ವೈಸು, ಮತ್ತೆ ನೀವು ತಿರುವನಂತಪುರದ ಇದು ಶಾಸನಗಳನ್ನ ಯಾವ್ದ್ರಲ್ಲಿ ಯಾವ ಭಾಷೆನಲ್ಲಿ ಬರೀತಿದ್ದೀರಾ ಅಂತ ತಿಳಿಸ್ತೀರಾ ಸರ್? ನಾನು ಬರ್ದಿದ್ದು ಬದಲಾಗಿ ಕನ್ನಡದಲ್ಲಿ ಅಳಿವಿಲ್ಲದ ಸ್ಥಾವರ ಅಂತ ಕನ್ನಡದಲ್ಲಿ ಬರ್ದೆ. ಅದನ್ನ ಆಮೇಲೆ ಇಂಗ್ಲಿಷ್ಗೂ ನಾನೇ ತರ್ಜುಮೆ ಮಾಡಿದೆ. ಸೆಂಟಿನಲ್ಸ್ ಆಫ್ ಗ್ಲೋರಿ ಅಂತ ಇಂಗ್ಲಿಷ್ನಲ್ಲೂ ಪುಸ್ತಕ ಬಂತು. ಅದಕ್ಕೆ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವರು ಪ್ರಶಸ್ತಿನೂ ಕೊಟ್ಟರು, ಒಳ್ಳೆ ಟ್ರಾನ್ಸ್ಲೇಷನ್ ಅಂತ. ಅದಾದ್ಮೇಲೆ ಈಗ ಕೇವಲ 1 ತಿಂಗಳ ಹಿಂದೆ ಕೇರಳದಲ್ಲಿರುವ ಭಾಷಾ ಇನ್ಸ್ಟಿಟ್ಯೂಟ್ ಅವರು ಅದನ್ನ ಮಲಯಾಳಂಗೆ ತರ್ಜುಮೆ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಈ ಪುಸ್ತಕ ಅಲ್ಲಿ ಹೊರಗೆ ಬರಬಹುದು. ಈ ಪುಸ್ತಕದಲ್ಲಿ ನಾನು ಧಾರ್ಮಿಕ ವಿಷಯಗಳನ್ನ ಹೆಚ್ಚಾಗಿ ಬರ್ದಿಲ್ಲ, ಯಾಕೆಂದ್ರೆ ಅದ್ರ ಬಗ್ಗೆ ನನ್ನ ಜ್ಞಾನ ಕಡಿಮೆ. ಆದ್ರೆ ನಾನು ಮುಂದುವರಿಸಿದ ಕೆಲವು ಸಂಶೋಧನಾ ಕಾರ್ಯಗಳನ್ನ ಬಹಳ ಸರಳವಾಗಿ ಎಲ್ರಿಗೂ ಅರ್ಥ ಆಗೋ ಹಾಗೆ ಬರ್ದಿದ್ದೀನಿ. ಅದಕ್ಕೆ ನನಗೆ ಬಹಳವಾಗೇ ಕೇರಳದಲ್ಲಿರುವ ರಾಜಮನೆ ತಂದವರು, ಇತರ ವಿದ್ವಾಂಸರು ಎಲ್ಲರೂ ಸಹಾಯ ಮಾಡಿದ್ರು. ಕೆಲವು ಕಡೆ ನಾನು ಸಂಸ್ಕೃತದ ತಾಳೆಗರಿ ವಿಷಯಗಳನ್ನಾಗಲಿ ಕಲ್ಲು ಕೆತ್ತನೆ ವಿಷಯಗಳನ್ನಾಗಲಿ ಅವುಗಳನ್ನೆಲ್ಲ ಅದನ್ನು ಹಾಗೇನೆ ರೀಪ್ರೊಡ್ಯೂಸ್ ಮಾಡಿದ್ದೀನಿ ಪುಸ್ತಕದಲ್ಲಿ. ಎಲ್ಲಾನು ನಾನು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಆ ಪುಸ್ತಕ ಬಹಳ ಮಾಹಿತಿ ಪೂರ್ವಕವಾಗಿದೆ ಅಂತ ಅನ್ಕೋತೀನಿ. ಅಂದ್ರೆ ಮೊದಲನೇ ಬಾರಿಗೆ ಯಾರೂ ಆ ಬಗ್ಗೆ ಸಂಶೋಧನೆ ನಡೆಸಿರಲಿಲ್ಲ ಅಂತ ನನಗೆ ಮಹಾರಾಜರು ಹೇಳಿದ್ದಾರೆ. ಹಾಗಾಗಿ ಅದು ಹೊಸ ರೀತಿ ಮಾಹಿತಿ. ಶ್ರೀ ಸತ್ಯ ಅವರೇ, ಇಲ್ಲಿವರೆಗೆ ನೀವು ಇಸ್ರೋವನ್ನ ಸೇರಿದಾಗ ಹಾಗೂ ಅಲ್ಲಿ ಸೇರೋದಕ್ಕೆ ಬಂದಂತ ಅವಕಾಶವನ್ನ ನೀವು ಹೇಗೆ ಬಳಸ್ಕೊಂಡ್ರಿ ಮತ್ತೆ ಅದನ್ನ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ ಅನ್ನೋ ಬಗ್ಗೆ, ಅಲ್ಲಿದ್ದಂತಹ ಆ ಕಾಲದಲ್ಲಿ ಇದ್ದಂತಹ ಸಂದರ್ಭಗಳಲ್ಲೂ ಕೂಡ ಕಷ್ಟಗಳನ್ನು ಕೂಡ ನೀವು ಖುಷಿಯಾಗಿ ಎದುರಿಸಿದ್ರಿ ಅಂತ ಅನ್ನೋದು ಬಹಳ ಸಂತೋಷದ ವಿಷಯ. ಬಹುಶಃ ಇವತ್ತಿನ ಎಲ್ಲ ಯುವಕರು ಕೂಡ ಹೀಗೆ ನೋಡ್ಬೇಕು, ಹಾಗೆ ಮುಂದೆ ನಾಳೆ ಈ ಮತ್ತೆ ತಿರುಗಿ ಇನ್ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಉತ್ಸಾಹವನ್ನು ಕೂಡ ನೀವು ತೋರಿಸಿದ್ದೀರಿ. ಇದು ನಿಜವಾಗ್ಲೂ ಸ್ವಾಗತಾರ್ಹವಾದ ಸಂಗತಿ. ಈಗ ಇದಲ್ಲದೆ ಹಲವು ಪ್ರಶ್ನೆಗಳು ನಮ್ಮ ಮುಂದೆ ಬರುತ್ತೆ. ಸಾಧಾರಣವಾಗಿ ಹಿರಿಯ ನಾಗರಿಕರಾದ ಮೇಲೆ ನಮಗೆ ಬರುವಂತಹ ಹಲವು ಸಮಸ್ಯೆಗಳು, ಅಥವಾ ಸಮಸ್ಯೆಗಳು ಅನ್ನೋದಕ್ಕಿಂತ
ಆ ಪ್ರಶ್ನೆಗಳು ಎದುರಾಗ್ತವೆ. ಅಂತಹ ಪ್ರಶ್ನೆಗಳನ್ನ ಸತ್ಯ ಅವರು ಹೇಗೆ ಎದುರಿಸಿದ್ದಾರೆ, ಹೇಗೆ ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಕೇಳೋಣ ಇವತ್ತು. ಸತ್ಯ ಅವರೇ ನಮಸ್ಕಾರ, ನಾನು ಹೇಳಿ. ಕೊಳ್ಳೇಗಾಲ ಶರ್ಮಾ. ನಮಸ್ಕಾರ. ಗೊತ್ತಾಯ್ತು, ಹೇಳಿ. ಮೊದಲನೇದಾಗಿ 60 ವರ್ಷ ಆದ್ಮೇಲೆ ಹೆಚ್ಚಿನ ಮಟ್ಟಿಗೆ ಎಲ್ರು ಕೂಡ ಆಧ್ಯಾತ್ಮದ ಕಡೆಗೆ ಹೊರಳ್ಕೊಳ್ತಾರೆ ಅಂತ ನಾವು ಕೇಳಿದ್ದೀವಿ. ನನಗೆ ಒಂದು ಕುತೂಹಲದ ವಿಷಯ ಏನಂತಂದ್ರೆ, ನಮಗ್ ಗೊತ್ತಿರೋ ಹಾಗೆ ಅಬ್ದುಲ್ ಕಲಾಂ ಅವರು, ಅಂದ್ರೆ ನಿಮ್ಮ ವೃತ್ತಿ ಗುರುವಾಗಿದ್ದಂತಹ ಅಬ್ದುಲ್ ಕಲಾಂ ಅವರು, ವೃತ್ತಿ ಗುರು ಅಷ್ಟೇ ಅಲ್ಲ, ನಿಮಗೆ ಬಹಳಷ್ಟು ಸ್ನೇಹಿತರು ಆಗಿದ್ರು. ಅವರು ಆಧ್ಯಾತ್ಮದ ಬಗ್ಗೆ ಸಾಕಷ್ಟು ಒಲವಿದ್ದಂಥವ್ರು, ಅದರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದಂಥವ್ರು. ಅವರ ಜೊತೆಗೆ ಇದ್ದ ನಿಮ್ಮ ಮೇಲೆ ಅವರ ಈ ಆಧ್ಯಾತ್ಮದ ಪ್ರಭಾವ ಏನಾದ್ರೂ ಇತ್ತೆ? ಎಷ್ಟರ ಮಟ್ಟಿಗೆ ಇತ್ತು? ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಹೇಳೋದೇನು ಅಂದ್ರೆ, ಆವಾಗ ನಾವು ನಮ್ಮ ಕೆಲಸದಲ್ಲಿ ಎಷ್ಟು ತೊಡಗಿಕೊಂಡಿದ್ರು ಅಂದ್ರೆ, ಈ ಆಧ್ಯಾತ್ಮಿಕ ವಿಷಯಕ್ಕೆ ಅವರು ಯಾವತ್ತೂ ಅವರು ನಮ್ಮ ಬಗ್ಗೆ ಏನು ಮಾತಾಡ್ತಾ ಇರ್ಲಿಲ್ಲ ನಮ್ಮ ಹತ್ರ. ನನಗೆ ತಿಳಿದಾಗ ಅವರು ಶುಕ್ರವಾರ ಮಾತ್ರ ಒಂದು ದಿವಸ ನಮ್ಮ ಲಾಡ್ಜ್ ಹತ್ರ ಇದ್ದಿದ್ದ ಒಂದು ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರೋರು ಅಷ್ಟೇ. ಆದ್ರೆ ಅವರೊಡನೆ ನಾನಾ ಬಗೆಯಲ್ಲಿ ಕಾಲ ಕಳೆದಿದ್ದೀವಿ ನಾವು. ರಾತ್ರಿ ಊಟಕ್ಕೆ ಹೋದಾಗ ಆಗ್ಲಿ, ಇಲ್ಲ ಇನ್ಯಾವಾರು ರಜದ ದಿವಸ ಒಟ್ಟಿಗೆ ಕೂತ್ಕೊಂಡಾಗೆ ಆಗ್ಲಿ, ಅವರು ಯಾವತ್ತೂ ಈಗ ಧಾರ್ಮಿಕ ವಿಷಯಗಳನ್ನು ಮಾತಾಡ್ತಾನೆ ಇರಲಿಲ್ಲ. ಅಲ್ಲಿ ತಿರುವನಂತಪುರದಲ್ಲಿದ್ದಾಗ ಅವರು ಏನಿದ್ರು ಸ್ವಲ್ಪ ಅವರ ಸ್ಕೂಲ್ ದಿನಗಳ ಬಗ್ಗೆ, ಅವರ ಟೀಚರ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ಹೊರತು ಇನ್ಯಾವ ವಿಷಯದಲ್ಲೂ ಅವ್ರು ಮಾತಾಡ್ತಾ ಇರ್ಲಿಲ್ಲ. ಹಾಗಾಗಿ ಅದೊಂದು ವಿಷಯದಲ್ಲಿ ನಮ್ಗೆ ಅವ್ರ ಜೊತೆ ನನಗೆ ಅಂತ ಒಂದು ವೈಯಕ್ತಿಕ ಸಂಪರ್ಕ ಇಲ್ಲ ಅಂತಾನೆ ಹೇಳ್ಬೇಕು. ಆದ್ರೆ ಅವರು ರಾಷ್ಟ್ರಾಧ್ಯಕ್ಷರಾದ ನಂತರ ಅವರ ಪರ್ಸನಾಲಿಟಿ ಬಹಳ ವೈವಿಧ್ಯವಾಗಿ ತಿರುಗ್ಬಿಡ್ತು. ಆ ಸಮಯದಲ್ಲಿ ನಾನು ಅವ್ರಿಗಿದ್ದಿದ್ದ ಈ ಆಸಕ್ತಿ ಕೇಳಿ ನನಗೂ ಬಹಳ ಆಶ್ಚರ್ಯವೇ ಆಯಿತು. ಆವಾಗಿಂದ ನನಗೆ ಅವ್ರ ಬಗ್ಗೆ ಇನ್ನಷ್ಟು ಗೌರವ ಹುಟ್ಕೊಂತು. ಅವರೂ ಬಹುಮುಖ ವ್ಯಕ್ತಿತ್ವ. ನಿಮಗೆ ತಿಳಿದಾಗೆ ಸಂಗೀತ, ಧಾರ್ಮಿಕ ಎಲ್ಲ ವಿಷಯದಲ್ಲೂ ಅವರು ಮುಂದುವರೆದಿದ್ರು ಒಂದು ರೀತಿಯಲ್ಲಿ. ಹಾಗಾಗಿ ನನಗೆ ಆದ ಧಾರ್ಮಿಕ ವಿಷಯ ಅರ್ಥ ಆಗ್ತಾ ಇದ್ದಿದ್ದು ಬಹಳ ಇತ್ತೀಚೆಗಷ್ಟೇ ಅಂತಾನೆ ಹೇಳ್ಬೋದು. ಅವರು ರಾಷ್ಟ್ರಾಧ್ಯಕ್ಷರಾಗಿ ಅವರು ನಿವೃತ್ತಿ ಆಗೋ ತನಕ ಆ ಸಮಯದಲ್ಲೂ ನಾನು ಅವ್ರ ಒಡನಾಟದಲ್ಲಿದ್ದೆ. ಆವಾಗ ನಾನು ಅವರ ಆ ವ್ಯಕ್ತಿತ್ವ ಅರ್ಥ ಮಾಡ್ಕೊಂಡಿದ್ದೆ. ಆವಾಗ ನಿಮಗೆ ಹಿರಿಯ ನಾಗರಿಕರಾದ ಮೇಲೆ ಈ ಆಧ್ಯಾತ್ಮದ ಕಡೆಗೆ ಅವರ ಪ್ರಭಾವ ಏನು ಬರಲಿಲ್ವಾ, ಅಥವಾ ನಿಮಗೆ ಈಗ ಅದರ ಬಗ್ಗೆ ಏನು ಅಭಿಪ್ರಾಯ ಇದೆ? ನನ್ಗೆ ಹೇಳ್ಕೊಳಕ್ಕೆ ಏನು ನಾಚಿಕೆ ಇಲ್ಲ ನೋಡಿ. ನನಗೆ ಯಾಕೋ ಆ ಕಡೆ ಮನಸ್ಸು ಹೋಗಿಲ್ಲ. ಅದಾಗೆ ಯಾಕೆ ಅಂತ ಕೇಳ್ಬೇಡಿ. ನಾನು ಮುಂಚಿನ ಸ್ವಲ್ಪ ಅಷ್ಟಾಗಿ ಧಾರ್ಮಿಕ ವಿಷಯದ ಕಡೆ ನಾನು ಆಸಕ್ತಿ ತೋರಿಸಿಲ್ಲ, ಈಗಲೂ ತೋರಿಸ್ತಿಲ್ಲ. ಏನಿದ್ರು ದೇವರಲ್ಲಿಂದ ನನ್ನ ಹೆಂಡತಿ ನನ್ನ ಪರವಾಗಿ ದೇವ್ರ ಪ್ರಾರ್ಥನೆ ಇತ್ಯಾದಿಗಳಲ್ಲಿ ತೊಡಗ್ತಾಳೆ. ಅದರಿಂದಾಗಿ ನನಗೆ ಸಂತೋಷ ಹೊರತು ನನಗೆ ಮಂತ್ರ ಇಂಥದ್ದು ಏನು ಗೊತ್ತಿಲ್ಲ, ಸಂಧ್ಯಾವನೆ ಅನ್ನೋದು ಗೊತ್ತಿಲ್ಲ. ಏನೋ ಹೀಗೆ ಇದೀನಿ ಇಲ್ಲಿ ತನಕ. ಆದ್ರೆ ನನ್ಗೆ ಯಾವ ರೀತಿ ಅಗೌರವವೂ ಇಲ್ಲ ಧಾರ್ಮಿಕ ವಿಷಯದ ಕಡೆ. ನನಗೆ ಹರಕತೆ ಅಂದ್ರೆ ಬಹಳ ಇಷ್ಟ, ಧಾರ್ಮಿಕ ಸಂಗೀತ ಅದು ಕೇಳೋಕೆ ಬಹಳ ಇಷ್ಟ, ಇದೆಲ್ಲ ಇದೆ. ಆದ್ರೆ ನಾನಾಗೆ ವೈಯಕ್ತಿಕವಾಗಿ ಅದೆಲ್ಲ ಪ್ರಾಕ್ಟೀಸ್ ಮಾಡೋದಲ್ಲ. ಚಂದ್ರಶೇಖರ್ ಸರ್, ನಿಮ್ಮ ಪ್ರಶ್ನೆ ಏನಾದ್ರು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಹೇಳಿ. ಈಗ ಡಾಕ್ಟರ್ ಸತ್ಯರವರ ಬಗ್ಗೆ ಬಹಳ ಚೆನ್ನಾಗಿ ನಾವು ವಿಜ್ಞಾನ, ತಂತ್ರಜ್ಞಾನ ಮತ್ತು ರಾಕೆಟ್ ತಂತ್ರಜ್ಞಾನದಲ್ಲಿ ಸಾಹಿತ್ಯ ಸಂಶೋಧನೆ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡು ಸರ್. ನಂದೊಂದು ಕಿರುದು ಒಂದು ಪ್ರಶ್ನೆ ಕಾಡ್ತಾ ಇದೆ. ಏನಪ್ಪಾ ಅಂದ್ರೆ, ತಮ್ಮ ಇಸ್ರೋ ಅರ್ಲಿ ಡೇಸ್ ನಲ್ಲಿ ಎನಿ ಹಾರ್ಡ್ಶಿಪ್ಸ್ ಯು ಹ್ಯಾವ್ ಕಮ್ ಅಕ್ರಾಸ್? ಏನಾದ್ರು ಒಂದು ತುಂಬಾ ಒಂದು ಕಷ್ಟಕರ ಇದನ್ನೇನಾದ್ರು ಘಟನೆ ಬಂತ ಸರ್ ತಮ್ಮ ಇದು ಅವಧಿಯಲ್ಲಿ, ಇಸ್ರೋ ಒಂದು ಅರ್ಲಿ ಡೇಸ್ ಅಲ್ಲಿ? ಇತ್ತು, ಬಹಳ ವೃತ್ತಿಪರವಾಗಿ ಅನೇಕ ಕಷ್ಟಗಳು ಇದ್ವು. ಫೈನ್ ಸರ್. ಆದ್ರೆ ಅದನ್ನ ನಮ್ಮ ಮನಸ್ಸನ್ನು ಕೆಡಿಸ್ಲಿಲ್ಲ ಚಂದ್ರಶೇಖರ್ ಅವರೇ. ಯಾಕೆಂದ್ರೆ ನಮ್ಮಲ್ಲಿ ಇದ್ದಿದ್ದು ಒಂದು ಧ್ಯೇಯ ಏನು ಅಂದ್ರೆ, ಸಿಕ್ಕಾಪಟ್ಟೆ ಮೂಲಭೂತ ನಮ್ಗೆ ಸೌಕರ್ಯಗಳು ಬೇಕು, ಅದು ಬೇಕಿದ್ರೇನೆ ನಾವು ಕೆಲಸ ಮಾಡ್ತೇವೆ ಅನ್ನೋ ಭಾವನೆ ನಮ್ಮಲ್ಲಿ ಇರ್ಲಿಲ್ಲ. ಏನು ಕೈನಲ್ಲಿ ಸಿಗುತ್ತೋ ಅದನ್ನ ಉಪಯೋಗಿಸ್ಕೊಂಡು ಮುಂದುವರಿಸ್ಬೇಕು ಅಂತ ಇತ್ತು. ಎಷ್ಟೋ ಸಲ ಅದಕ್ಕೆ ನಮ್ಗೆ ಒಳ್ಳೆ ರೀತಿಯ ಉತ್ಸಾಹನೂ ಸಿಕ್ಕಿದೆ. ನಾನು ನಿಮ್ಗೆ ಒಂದು ಇದು ಕೊಡ್ತೀನಿ, ಉದಾಹರಣೆ ಕೊಡ್ತೀನಿ ನೋಡಿ. ನನಗೆ ಅಬ್ದುಲ್ ಕಲಾಂ ಮತ್ತು ಸಾರಾಭಾಯಿ ಅವರು ಒಂದು ಬಹಳ ಸ್ಪೆಷಲ್ ಮೆಷಿನ್ ಡಿಸೈನ್ ಮಾಡಕ್ ಹೇಳಿದ್ರು. ಅದನ್ನ ನಾನು
ನೀವು ನಂಬಲ್ಲ, ಅಲ್ಲೇ ಹಾ. ಬಿದ್ದಿದ್ದು ನಮ್ಮ ವರ್ಕ್ಶಾಪ್ ನಲ್ಲಿ ಚಿಕ್ಕ ಚಿಕ್ಕ ಆ ತುಂಡು ಈ ತುಂಡು ತ್ಯಾಜ್ಯ ವಸ್ತುಗಳಿಂದ ಒಂದು ಡಿಸೈನ್ ಮಾಡಿ, ಹಾ. ಅದು ಪೂರ್ತಿ ಆಗೋ ಮೆಷಿನ್ ಅಲ್ಲ, ಆದ್ರೆ ಆ ಮೆಷಿನಿನ ಮೂಲ ಸಂದೇಶ ಏನು ಅಂತ ತೋರ್ಸೋದಕ್ಕೆ ಅಂತ ಪ್ರೋಟೋಟೈಪ್ ತರ ಮಾಡಿದ್ದೆ. ಹಾ. ಅದನ್ನ ತೋರ್ಸೋದಕ್ಕೆ ಒಮ್ಮೆ ಕಲಾಂ ಅವರು ಸಾರಾಭಾಯ್ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ರು. ಹಾ. 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 ನನಗೆ ನಾಚಿಕೆ ಅಂದ್ರೆ ನಾಚಿಕೆ, ಇಂಥ ಮೆಷಿನಿನ ಅವ್ರು ನೋಡಿ ಏನಂತಾರೋ ಅಂತ. ಆದ್ರೆ ಅವ್ರು ನೋಡಿ, ಸತ್ಯ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಹ್ಮ್. ಇದನ್ನ ನೀವು ಮೋಟರ್ ಹಾಕಿ, ಎಲೆಕ್ಟ್ರಿಕ್ ಮೋಟರ್ ಹಾಕಿ ಬಹಳ ಫೈನಲ್ ಪೊಸಿಷನ್ ತನ್ನಿ ಮೆಷಿನ್ ನ. ಹಾ. ಬರುವ ಫೆಬ್ರವರಿನಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ನಾನು ಕರ್ಕೊಂಡು ಬರ್ತಾ ಇದ್ದೀನಿ ನಿಮ್ಮ ತುಂಬಾ ರಾಕೆಟ್ ಸ್ಟೇಷನ್ಗೆ. ಅವ್ರ ಕೈಲಿ ಆ ಮೆಷಿನ್ ನ ಸ್ವಿಚ್ ಆನ್ ಮಾಡಿಸ್ತೀನಿ, ಅಷ್ಟರೊಳಗೆ ನೀವು ಆ ಮೆಷಿನ್ ತಯಾರಿ ಮಾಡ್ತೀರಾ ಅಂತ ಕೇಳಿದ್ರು. ಇದು ಯಾವ ರೀತಿಯ ಉತ್ತೇಜನ ನೋಡಿ. ನಾನು ಖಂಡಿತ ಮಾಡ್ತೀನಿ ಅಂದೆ. ತಕ್ಷಣ ಅವ್ರಿಗೆ ಅಬ್ದುಲ್ ಕಲಾಂ ಕಡೆ ತಿರುಗಿ, ಸತ್ಯ ಅವ್ರನ್ನ ನೀವು ಯುರೋಪ್ ಮತ್ತು ಅಮೆರಿಕಾಗೆ ಇಮ್ಮಿಡಿಯೇಟ್ ಆಗಿ ಕಳಿಸಿ, ಅವ್ರು ಈ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಏನೇನ್ ಆಗ್ತಿದೆ ಅಂತ ನೋಡ್ಕೊಂಡು ಬರ್ರಿ. ಇದೆಲ್ಲ ಕೇವಲ 5-10 ನಿಮಿಷದಲ್ಲಿ ಸಾರಾಭಾಯ್ ಅವರು ಕಲಾಂ ಅವ್ರಿಗೆ ಹೇಳಿದ್ದು. ಅದ್ರ ಪ್ರಕಾರನೇ ಎಲ್ಲ ನಡೀತು. ನಾನು ಆ ಮೆಷಿನಿನ ಮುಂದುವರಿಸಿ ಡೆವಲಪ್ಮೆಂಟ್ ಮಾಡಿ ಕೊನೆಗೆ ಅದನ್ನ ಇಟ್ಟಿದ್ದಾಗ ಫೆಬ್ರವರಿ 2ನೇ ತಾರೀಕು ಇಂದಿರಾ ಗಾಂಧಿ ಅವರು ಅಲ್ಲಿಗೆ ಬಂದರು. ಬಂದಾಗ ಸಾರಾಭಾಯ್ ಹೇಳಿದ್ರು, ದಿಸ್ ಯಂಗ್ ಮ್ಯಾನ್ ಈಸ್ ವೇಟಿಂಗ್ ಫಾರ್ ಯು ಟು ಸ್ವಿಚ್ ಆನ್ ದ ಮೆಷಿನ್, ಪ್ಲೀಸ್ ಸ್ವಿಚ್ ಆನ್ ಅಂದ್ರು. ಆಕೆ ಸ್ವಿಚ್ ಆನ್ ಮಾಡಿದ್ರು. ಈ ತರ ಉತ್ತೇಜನ ಇದ್ದಾಗ ನಮ್ಗೆ ಕಷ್ಟಗಳು ಮನಸ್ಸಿಗೆ ಬರೋದಿಲ್ಲ, ಮಾಡ್ಬೇಕು, ಕೆಲಸ ಮಾಡ್ಬೇಕು ಅನ್ನೋ ಆ ಛಲ ಬಂದ್ಬಿಡುತ್ತೆ. ಸರ್, ಅವರು ದಿಸ್ ಯಂಗ್ ಮ್ಯಾನ್ ಹ್ಯಾಸ್ ಡೆವಲಪ್ಡ್ ದಿಸ್ ಮೆಷಿನ್ ಅಂತ ಆಗ ಹೇಳಿದ್ರು. ಈಗ ಆಸ್ ಎನ್ ಓಲ್ಡ್ ಮ್ಯಾನ್, ಹೌ ಡು ಯು ಲುಕ್ ಬ್ಯಾಕ್ ಆನ್ ದೋಸ್ ಡೇಸ್? ಅದೇ ಸರ್, ನನಗೆ ಬಹಳ ನೋಡಿ, ನಾನು ಕೇರಳ ಬಿಟ್ಟು ಬಂದು 25 ವರ್ಷ ಆದ್ರೂ 2 ವಿಧದಲ್ಲಿ ಕೇರಳದ ಪ್ರತಿನಿತ್ಯ ಜ್ಞಾಪಿಸ್ಕೋತೀನಿ. ಒಂದು, ಅದೇ ನನ್ನ ವೃತ್ತಿಪರದ ಎಕ್ಸ್ಪೀರಿಯನ್ಸ್ಗಳು, ಎಷ್ಟು ಚೆನ್ನಾಗಾಯ್ತು ಅಲ್ಲಿ, ಎಂತೆಂಥ ಹಿರಿಯರ ಕೆಳಗೆ ಕೆಲಸ ಮಾಡೋ ಒಂದು ಅದೃಷ್ಟ ನನಗಿತ್ತು ಅಂತ. ಎರಡನೇದು, ನಮ್ಮ ಕೆಲಸದಿಂದ ಹೊರತಾಗಿ ಕೇರಳದಲ್ಲಿದ್ದ ಜನರ ಜೊತೆಗೆ, ಅವರ ಭಾಷೆ ಜೊತೆಗೆ, ಅವರ ಸಂಸ್ಕೃತಿಯ ಜೊತೆಗೆ ನಾವು ಬಹಳವಾಗಿ ಒಡನಾಟ ಆಡಿದ್ವಿ. ಇವತ್ತಿನ ದಿವಸ ನಾವು ನೆನೆಸ್ಕೋಬೇಕಾಗಿರೋದು, ನಮ್ಮ ಇಸ್ರೋ ಸ್ನೇಹಿತರುಗಳು ಇದ್ದೇ ಇರ್ತಾರೆ ಬಿಡಿ ಅಲ್ಲಿ, ಆದರೆ ಇಸ್ರೋ ಹೊರತಾಗಿ ನಮಗೆ ಕಂಡು ಬಂದ, ಅವ್ರ ಜೊತೆ ಒಡನಾಟ ಆಡಿದ ಅನೇಕ ಮಲಯಾಳಿಗಳು, ಸಾಹಿತಿಗಳು, ಸಂಗೀತಗಾರರು ಎಲ್ಲರೂ ನಮಗೆ ಗುರ್ತಾಗಿದ್ರು. ಇವತ್ತಿನ ದಿವಸ ನಾನು, ನನ್ನ ಶ್ರೀಮತಿಯವರು ಅದನ್ನ ಜ್ಞಾಪಿಸ್ಕೊತಾನೆ ಇರ್ತೀವಿ, ಎಂತಹ ಜೀವನ ನಡೆಸಿದ್ವಿ ನಾವು ಕೇರಳದಲ್ಲಿ ಅಂತ. ಹೊರನಾಡು ಕನ್ನಡಿಗರಾಗಿ ನಾವು ಅಷ್ಟು ಸಂತೋಷದಿಂದ ಅಲ್ಲಿ ಬದುಕಿದ್ದು ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು. ಆ ಜಾಗ ನಮ್ಗೆ ಎಷ್ಟು ಹಿಡಿಸ್ತು, ಆ ಜನ ಎಷ್ಟು ಹಿಡಿಸ್ತು ಅಂತ. ಬಹಳ ಮುಖ್ಯವಾಗಿ ನಾವು ಮಲಯಾಳಂ ಭಾಷೆಗೆ ಮತ್ತು ಸಂಸ್ಕೃತಿಗೆ ನಾವು ತುಂಬಾ ಗೌರವನೂ ಕೊಟ್ವಿ. 4 ಪುಸ್ತಕಗಳನ್ನ ನಮ್ಮ ಅಸೋಸಿಯೇಷನ್ ಇಂದ ನಾವು ಪ್ರಕಟಣೆ ಮಾಡಿದ್ವಿ. ಸ್ವಾತಿ ತಿರುನಾಳ್ ಅವರ ಸಂಗೀತವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿದ್ವಿ. ಪುರಂದರದಾಸರ ಕೀರ್ತನೆಯಿಂದ ಮಲಯಾಳಕ್ಕೆ ತರ್ಜುಮೆ ಮಾಡಿದ್ವಿ. ಆಮೇಲೆ ಕೇರಳ ಕಲಾಮಾಲಾ ಅಂತ ಕೇರಳದ ಕಲಾ ಮಾಧ್ಯಮಗಳನ್ನ ನಾವು ಇಂಗ್ಲಿಷಿಗೆ ತಂದ್ವಿ. ಈ ತರ ಕೆಲಸಗಳು ಮಾಡಿದಾಗ ನಮ್ಗೆ ಅಲ್ಲಿರೋ ಬಹಳ ಜನದ ಜೊತೆ ಒಡನಾಟ ಆಯ್ತು. ಅದು ಇವತ್ತಿಗೂ ಆ ಒಂದು ಬಾಂಧವ್ಯ ಅನ್ನೋದು ಇವತ್ತು ಗಟ್ಟಿಯಾಗಿ ನಿಂತ್ಕೊಂಡಿದೆ. ಹೀಗಾಗಿ ನಾವು ಜ್ಞಾಪಿಸ್ಕೊಳ್ಳೋದು ಬಹಳ ಇದೆ ಕೇರಳದ ವಿಷಯ. ನೀವು ದೇವರ ನಾಡುನಲ್ಲಿದ್ರೆ ನಿಮ್ಗೆ ಯಾವಾಗ್ಲಾದ್ರೂ ಅನ್ಸುತ್ತಾ, ಈಗ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಎಷ್ಟಾಗಿದೆ, ಇದರಲ್ಲಿ ನೀವು ವರ್ಕ್ ಮಾಡುವಾಗ 10% ಕೂಡ ಇದ್ದಿರ್ಲಾರ್ದು. ಈಗ ಒಂದೊಂದು ಮೆಸೇಜು ಹೊರದೇಶಗಳಿಗೆ ವಿತಿನ್ ಸೆಕೆಂಡ್ಸ್ ನಾವು ಕಳಿಸ್ಬೋದು. ಈ ಫೆಸಿಲಿಟೀಸ್ ನಲ್ಲಿ ಒಂದ್ ಸ್ವಲ್ಪ ಇದ್ದಿದ್ರೆ ಯು ಕುಡ್ ಹ್ಯಾವ್ ಡನ್ ಮಚ್ ಮೋರ್ ವರ್ಕ್ ಅಂತ ಏನಾದ್ರು ಅನ್ಸುತ್ತಾ ಸರ್ ನಿಮ್ಗೆ? ಹೌದು, ಅನ್ಸುತ್ತೆ. ನೋಡಿ, ನಾನು ಅಲ್ಲಿ ತುಂಬಾನಲ್ಲಿ ಕೆಲಸ ಮಾಡಿದ್ದೆ ಮೊದಲನೇ ಕೆಲವು ವರ್ಷಗಳಲ್ಲಿ. ನಾನು ಹೇಳಿದಾಗೆ ಟೆಲಿಫೋನ್ ಸಹಿತ ಎಲ್ರಿಗೂ ಇರಲಿಲ್ಲ. ಕರೆಕ್ಟ್. ಆವಾಗ ಇದ್ದಿದ್ದು ಟೆಲೆಕ್ಸು, ಈ ಥರದ್ದು ಫ್ಯಾಕ್ಸ್ ಇತ್ತು. ಒಂದೇ ಒಂದು ಮೆಷಿನ್ ಆರ್ಗನೈಸೇಷನ್ಗೆ. ಕಂಪ್ಯೂಟರ್ಸ್ ಇರಲಿಲ್ಲ, ಲ್ಯಾಪ್ಟಾಪ್ ಇರಲಿಲ್ಲ, ಈಗಿನ ಹಾಗೆ ಗೂಗಲ್ ಕನೆಕ್ಷನ್ಸ್ ಇರಲಿಲ್ಲ, ಲೈಬ್ರರಿನೂ ಇರಲಿಲ್ಲ. ಒಂದು ಪುಸ್ತಕ ನಾವು ತರಿಸ್ಕೋಬೇಕಾದ್ರೆ 2 ತಿಂಗಳು 3 ತಿಂಗಳು ಕಾಯ್ಬೇಕಾಗಿತ್ತು. ಆದರೆ ಅದೇನೋ ನಮ್ಮಲ್ಲೇ ನಾವು ಈ ಥರ ಪ್ರಾಬ್ಲಮ್ಗಳನ್ನ ಮುಂದಿಟ್ಕೊಳ್ದೆ ಹೇಗೆ ಕೆಲಸ ಮಾಡೋದು ಅಂತ ಕಲ್ತ್ಕೊಂಡ್ವಿ. ಭಾಳ ಜನದ ಜೊತೆ ನಾವು ಡಿಸ್ಕಸ್ಸು ಮಾಡ್ತಾ ಇದ್ವಿ. ಅಂದರೆ ನಮ್ಮ
ಕೆಲವು ವಿಶ್ವವಿದ್ಯಾನಿಲಯಗಳಿಗೆ ಹೋಗೋದು, ಅಲ್ಲಿ ಪ್ರೊಫೆಸರ್ಗಳನ್ನ ಏನು ಮಾಡೋದು ಅಂತ ಕೇಳೋದು ಇತ್ಯಾದಿ. ಅಲ್ಲಿ ಹೊರಗಿನವರಿಂದಾನು ನಾವು ಕಲಿತೀವಿ. ಆದರೆ ಬಹಳವಾಗಿ ನಾವೇನೇ ಕಷ್ಟಪಟ್ಟು ಕಲಿತ್ಕೊಂಡು ಎಕ್ಸ್ಪೆರಿಮೆಂಟೇಷನ್ ಅನ್ನೋದು ಬಹಳವಾಗೇ ಇತ್ತು ನಮಗೆ. ಯಾಕೆಂದ್ರೆ ಇನ್ನೊಬ್ರದ್ದು ಯಾರು ಮಾಡಿದ್ದಾರೆ ಏನು ಅಂತ ಕಾಪಿ ಹೊಡೆಯೋ ರಾಕೆಟ್ ತಂತ್ರಜ್ಞಾನವಲ್ಲ. ಆವಾಗ ಅಮೆರಿಕ, ರಷ್ಯಾ ಇಂಥ ದೇಶಗಳು ಇದ್ರಲ್ಲಿ ಮುಂದುವರೆದಿದ್ರು. ಆವಾಗ ಅದೆಲ್ಲ ಬಹಳ ಗೌಪ್ಯವಾಗಿ ಇಟ್ಕೊಂಡಿದ್ರು. ಯಾಕೆಂದ್ರೆ ಈ ಟೆಕ್ನಾಲಜಿ ಇದೆಯಲ್ಲ, ಇದು ಬಹಳವಾಗಿ ಮಿಸೈಲ್ಸು ಇಂಥ ರಕ್ಷಣಾ ಕೆಲಸಗಳಿಗೆ ಉಪಯೋಗಿಸ್ತಾ ಇದ್ರು. ಹಾಗಾಗಿ ನಮಗೆ ಆ ದೇಶಗಳಿಂದಾನು ಏನು ಸಿಗ್ತಾ ಇರಲಿಲ್ಲ, ಯಾವ ರೀತಿಯ ಮಾಹಿತಿ ಆಗಲಿ. ಬಹಳ ಕಷ್ಟಪಟ್ಟು ನಾವಾಗೆ ಕೆಲಸ ಮಾಡಿ ಮೇಲಕ್ಕೆ ಬಂದಿದ್ದಾಯ್ತು. ಆಮೇಲೆ ಒಂದೊಂದಾಗ ಎಲ್ಲ ಬಂದು ನಮ್ಗೆ ಬೇಕಾದ ಫೆಸಿಲಿಟೀಸ್ ಎಲ್ಲ. ಆದ್ರೆ ಮೊದಲು ಒಂದು 5-6 ವರ್ಷ ನೀವು ತುಂಬಾ ಬಂದಿದ್ರೆ ನೀವು ನಿಜವಾಗ್ಲೂ ಇದು ಇಸ್ರೋ ಇವತ್ತಿನ ದಿವಸ ಈ ಗತಿಯಿಂದ ಈ ಗತಿಗೆ ಬರುತ್ತೆ ಅಂತ ನೀವು ಬಹಳ ಆಶ್ಚರ್ಯ ಪಡ್ತಿದ್ರಿ. ಇವತ್ತು ಇಸ್ರೋ ಪ್ರಪಂಚದಲ್ಲಿರೋ ಮುಂದುವರೆದ ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂದುವರೆದ 5 ರಾಷ್ಟ್ರಗಳಲ್ಲಿ ನಾವು ಒಬ್ರು ಅಂತ ಜಬ್ಬ ಪಟ್ಕೋಬಹುದು. ಆದ್ರೆ ಆಗಿದ್ದು ನಿಧಾನವಾಗಿ ಈ ರೀತಿ ಬೆಳೀತು ಅಷ್ಟೇ. ಅದರಲ್ಲಿ ಎಲ್ಲಾದ್ರೂ ನಿಮ್ಗೆ ನೀವು ನೆನೆಸಿದ ಮಟ್ಟಿಗೆ ನಿಮ್ದು ಈ ಇನ್ವೆನ್ಷನ್ ಹೋಗಿಲ್ಲ ಅಂದಾಗ ನಿಮ್ಮ ಡಿಸಪಾಯಿಂಟ್ಮೆಂಟ್ ಹೇಗಿರ್ತಿತ್ತು? ಅದು ಇರೋದು ನೋಡಿ. ಯಾಕೆಂದ್ರೆ ನಾವು ಎಲ್ಲಾನು ಎಕ್ಸ್ಪೆರಿಮೆಂಟೇಷನ್ ಮಾಡಿ ನಾವಾಗೇ ಕೆಲವು ವಿಷಯಗಳನ್ನ ಡೆವಲಪ್ ಮಾಡ್ತಾ ಇರುವಾಗ ಆಗೊಮ್ಮೆ ಈಗೊಮ್ಮೆ ಫೇಲ್ಯೂರ್ಸು ಆಗೋದು. ಈ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಫೇಲ್ಯೂರ್ಸ್ ಅನ್ನೋದು ಬಹಳ ಕಾಮನ್. ಅದೊಂದು ನಾನು ಖಂಡಿತವಾಗಿ ನಿಮ್ಗೆ ಹೇಳಲೇಬೇಕು. ಇವತ್ತಿಗೂ ಆಗುತ್ತೆ ನೋಡಿ. ಈಗಿನ ಪೀಳಿಗೆಗೆ ಅದೇ ಮಕ್ಕಳಿಗೆ ನಿಮ್ಮ ಒಂದು ನೀವು ಏನಂತ ಅವರಿಗೆ ನಿಮ್ಮ ಮೆಸೇಜ್ ಏನು ಅವರಿಗೆ ಸಂದೇಶ? ಎಲ್ರಿಗೂ ಇವತ್ತಿನ ದಿವಸ ಎಷ್ಟು ಅವಕಾಶಗಳಿದೆ ಅಂದ್ರೆ ನನ್ಗನ್ಸೋದು ಅವ್ರ ಮನಸ್ಸಲ್ಲಿ ಯಾವ ರೀತಿ ಅಭಿಲಾಷೆ ಇದೆಯೋ ಅದನ್ನ ಕಂಡುಕೊಂಡು ಅವ್ರಾಗೆ ಹೋಗ್ಬೇಕು ಆ ದಿಕ್ಕಿಗೆ. ನನಗೆ ಒಂದ್ಸಲ ಅಬ್ದುಲ್ ಕಲಾಂ ಅವ್ರ ಜೊತೆ ನಾವು ಒಂದು ಮೀಟಿಂಗ್ ಮಾಡಿದ್ವಿ. ಅವೆಲ್ಲ ಮಕ್ಕಳನ್ನೆಲ್ಲ ಕರೆದು ಅವ್ರನ್ನೆಲ್ಲ ಅಲ್ಲಿ ಕಲಾಂ ಜೊತೆ ಮಾತನಾಡೋಕ್ಕೆ ನಾವು ಆರ್ಗನೈಸೇಷನ್ ಮಾಡಿದ್ವಿ. ಅವಾಗ ಒಬ್ಬ ಚಿಕ್ಕ ಹುಡುಗ ಎದ್ಬಿಟ್ಟು, ಸರ್ ನಾನು ಅಬ್ದುಲ್ ಕಲಾಂ ಹೇಗಾಗೋದು ಅಂತ ಕೇಳ್ದ. ಅದಕ್ಕೆ ಅಬ್ದುಲ್ ಕಲಾಂ ಹೇಳಿದ್ರು, ದಯವಿಟ್ಟು ಕಲಾಂ ಆಗ್ಬೇಡಪ್ಪ, ನೀನೇ ಆಗು. ಈಗ ಇನ್ನು ನೀ ಚಿಕ್ಕ ಹುಡುಗ ಅಲ್ವಾ, ಒಂದು 10-12 ವರ್ಷ ಆಗೋ ಸಮಯಕ್ಕೆ ನಿನಗೆ ನಾನಾ ಬಗೆಯ ಆಸಕ್ತಿಗಳು ಬರುತ್ತೆ. ನಿನ್ನ ಸುತ್ತಮುತ್ತಲು ಏನೇನಾಗ್ತಾ ಇದೆ ಅಂತ ಕಾಣುತ್ತೆ. ನಿನ್ನ ಆಸಕ್ತಿ ಮಾರ್ಗದಲ್ಲಿ ನೀವು ಹೋಗ್ಬೇಕಪ್ಪ. ಇನ್ನೊಬ್ರು ನೀನು ಕಾಪಿ ಮಾಡಬೇಡ, ದಯವಿಟ್ಟು ನೀನು ಕಲಾಂ ಆಗ್ತೀನಿ ಅನ್ನೋ ಆಸಕ್ತಿ ಮಾತ್ರ ಇಟ್ಕೋಬೇಡ ಅಂದ್ರು. ಹಿರಿಯ ನಾಗರಿಕರಿಗೆ ವೃತ್ತಿ ಜೀವನದಲ್ಲಿ ಹೇಗೆ ಕಾಲ ಕಳೆಯಬೇಕು, ಅವರಿಗೆ ನಿಮ್ಮ ಸಂದೇಶವೇನು? ನನಗನ್ಸುತ್ತೆ ಇದೊಂದು ನಿವೃತ್ತಿ ಅನ್ನೋದು ಕೆಟ್ಟ ಪದ ಆಗ್ಬಿಟ್ಟಿದೆ ಮೇಡಮ್. ಅದನ್ನ ನಾವು ನಮ್ಮ ಡಿಕ್ಷನರಿಯಿಂದ ಹೊರಗೆ ತೆಗೆದು ಹಾಕಬೇಕು. ಅದು ಬಹಳ ಒಂದು ಕೆಟ್ಟ ಹವ್ಯಾಸ ಆಗ್ಬಿಟ್ಟಿದೆ. ಈಗ ನಾನು ಅಂತ ಹೇಳಲ್ಲ, ನನ್ನ ಜೊತೆಗೆ ನಿವೃತ್ತಿ ಆದವರು ಅನೇಕ ಜನರು ಇದ್ದಾರೆ, ಸಂತೋಷದಿಂದ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಆದ್ರೆ ನನ್ನ ಮನಸ್ಸಲ್ಲಿ ಒಂದು ಅಳುಕು, ಯಾಕೆ ಇವ್ರು ಹೀಗಿದ್ದಾರೆ, ಏನಾದ್ರು ಮಾಡ್ಬೋದಲ್ಲ ಅಂತ. ಹಾಗಾಗಿ ನನ್ಗೆ ಯಾಕೋ ಆ ನಿವೃತ್ತಿ ಅನ್ನೋ ಪದ ಅನ್ನೋದು ಸ್ವಲ್ಪ ಕಷ್ಟ ಕೊಡುತ್ತೆ. ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ, ಹಿರಿತನದ ವಾಯೋಮಾನ, ಬಾಳಿನ ನೆನಪಿನ ಕಥನ, ಕಷ್ಟ ಸುಖ ನೋವು ನಲಿವು, ವಿದ್ಯೆ ಬುದ್ಧಿ ಕಲಾತ್ಮಕ, ಆರೋಗ್ಯವೇ ಬದುಕಿನ ಬೆಳಕು, ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕೋ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ, ಅನುಭವ ಕಾರ್ಯಕ್ರಮ.